ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ಈ ವಿದ್ಯುತ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿದಂಗೆ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಕೆಲವರು ಈ ಒಂದು ಸಣ್ಣ ಪುಟ್ಟ ಜ್ವರ ಬರ್ತು ಅಂಥದಕ್ಕೂ ವಾಮಾಚಾರ ಆಗದೆ, ಸಮಸ್ಯೆ ಆಗದೆ, ಈ ಒಂದು ಮಂಡಿ ನೋವು ಬಂತು ಅಂತಂದರೆ, ಇಲ್ಲ ನಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ವೀಕ್ಷಕರೇ, ಅದನ್ನು ತಿಳ್ಕೋಬೇಕು ಫಸ್ಟಿಗೆ. ಯಾರಂದ್ರೆ ಅವ್ರ ಮೇಲೆ ಯಾರೋ ಕೂತ್ಕೊಂಡು ಮಾಟ ಮಂತ್ರ ಮಾಡ್ಬಿಡೋದಕ್ಕಾಗಲ್ಲ. ಅದಕ್ಕೆ ಮೂಲ ಇರಬೇಕು. ಅವರಿಂದ ನಿಮಗೆ ನೋವು ಅಂತಕ್ಕಂಥದ್ದು ಇರಬೇಕು, ತೊಂದರೆ ಆಗಿರಬೇಕು, ಅಥವಾ ನಿಮ್ಮ ಒಂದು ಪದಾರ್ಥವನ್ನು ಅವ್ರೇನಾದ್ರು ಕದ್ಕೊಂಡಿರಬೇಕು, ಅವರಿಂದ ನಿಮಗೆ ಮೋಸ ಆಗಿರಬೇಕು. ಅಂಥ ಸಂದರ್ಭದಾಗ ಈ ವಾಮಾಚಾರನ ಅವ್ರ ಮೇಲೆ ಮಾಡಿದ್ರೆ ಖಂಡಿತವಾಗೂ ಫಲಿತಾಂಶ ಸಿಗ್ತದೆ. ಸುಮ್ಮನೆ ಏಕಾಏಕಿ ಬೀದಿಲಿ ಯಾರೋ ಒಬ್ರು ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ಪ್ರಯೋಗ ಮಾಡೋದಕ್ಕಾಗಲ್ಲ. ಹಂಗೆ ಮಾಡಿದಾಗ ಖಂಡಿತವಾಗ್ಲೂ ಮಾಡೋನಿಗೆ ಮಾಡಿಸ್ತವನಿಗೆ ಇಬ್ಬರಿಗೂ ಉಲ್ಟಾಯ್ತದೆ. ಹಂಗಾಗಿ ವೀಕ್ಷಕರು, ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ನೀವು ಈಗೆಲ್ಲ ಹೋಗ್ತೀರ, ಶಾಸ್ತ್ರ ಕೇಳ್ತೀರ. ಶಾಸ್ತ್ರದಾಗ ಹೇಳ್ತಕ್ಕಂಥವ್ರು ಏನಂತ ಹೇಳ್ತಾರೆ, ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ಅದರಿಂದ ನಿಮ್ಗೆ ಜ್ವರ ಬರ್ತದೆ, ಹಂಗೆ ಹಿಂಗೆ. ಆ ಜ್ವರ ಬಂದೋದಕ್ಕೂ ಶಾಸ್ತ್ರ ಕೇಳ್ತಕ್ಕಂಥದ್ದು. ಈಗ ನನಗೆ ಬೆಳಗ್ಗೆನೆ ಒಬ್ರು ಫೋನ್ ಮಾಡಿ ಕೇಳ್ತಾ ಇದ್ರು, ನನಗೆ ಜ್ವರ ಬಿಟ್ಟು ಬರ್ತಾ ಇದೆ, ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಗುರುಗಳೇ ಅಂತ. ನಾನು ಹೇಳಿದೆ ಅವ್ರಿಗೆ, ಹಾಸ್ಪಿಟ್ಲಿಗೆ ಹೋಗ್ರಪ್ಪ, ಅಲ್ಲೇ ಪರಿಹಾರ ಆಗ್ತದೆ ಅಂತ. ಹಂಗಾಗಿ ಸಾಧ್ಯವಾದಷ್ಟು ಪ್ರತಿಯೊಂದು ವ್ಯವಹಾರಕ್ಕೂ ವಾಮಾಚಾರನೇ ಒಂದು ದಾರಿ, ಇದೇ ಅಂತ್ಯ, ಇದೇ ಎಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಭಗವಂತನಲ್ಲಿ ಮೊರೆ ಹೋಗಿ, ಭಗವಂತನಲ್ಲಿ ನೀವು ನಂಬಿಕೆ ಇಟ್ಟು ಅವನಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳೀತಕ್ಕಂಥ, ಈಗ ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಕರ್ಮಾನುಸಾರ ಇರ್ತದೆ. ಆ ಪ್ರಾರಬ್ಧ ಕರ್ಮವನ್ನು ಕಳೀತಕ್ಕಂಥವನು ಭಗವಂತ. ಆ ಪ್ರಾರಬ್ಧ ಕರ್ಮದ ಮುಖಾಂತರವಾಗಿ ಕಷ್ಟಗಳು ಹಲವಾರು ರೀತಿ ಬರ್ತದೆ. ಹಂಗಾಗಿ ಅದು ಬಂದ ತಕ್ಷಣನೇ ವಾಮಾಚಾರ ಆಗದೆ ಅಂತಲ್ಲ. ಈಗ ನೀವೆಲ್ಲರ ಶಾಸ್ತ್ರ ಕೇಳೋದಕ್ಕೆ ಹೋಗ್ತೀರ, ಅವ್ರು ಏನು ಹೇಳ್ತಾರೆ, ನಿಮ್ಗೆ ಏನೋ ಸಮಸ್ಯೆ ಆಗಿದೆ, ನಿಮ್ಮ ಕುಟುಂಬದವರೇ ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸೋರೆ. ಅಲ್ಲೇನು ಬಂತು, ಅಲ್ಲೇನು ವಿಚಾರ ಸಿಗ್ತದೆ, ನಿಮಗೆ ಮನಸ್ತಾಪಗಳಾಗ್ತದೆ. ಸುಮ್ಮನೆ ಅವ್ರ ಮೇಲೆ ನಿಮಗೆ ದ್ವೇಷ ಬೆಳೀತದೆ, ನಿಮ್ಮ ಮೇಲೆ ಅವ್ರಿಗೆ ದ್ವೇಷ ಬೆಳೀತದೆ. ಒಂದು ವಾಮಾಚಾರ ಅಂತಂದರೆ, ನಾವು ಯಾವ ವ್ಯಕ್ತಿಗೆ ಪ್ರಯೋಗ ಮಾಡಿದ್ದೀವಿ ಆ ವ್ಯಕ್ತಿನ ನಾವು ಮಾತಾಡ್ಸಂಗೇ ಇಲ್ಲ. ಮಾತಾಡಿಸ್ತು ಅಂತಂದರೆ ರಿಟರ್ನ್ ಆಗ್ತದೆ. ಅಂಥ ಒಂದು ವಿದ್ಯೆ ಇದು. ಈ ವಿದ್ಯೆಯನ್ನು ಕರೆಕ್ಟಾಗಿ ವಾಮಾಚಾರ ಪ್ರಯೋಗ ಮಾಡಿ, ಶತ್ರು ಸಂಹಾರ ಪೂಜೆ ಮಾಡಿದರೆ ಆ ವ್ಯಕ್ತಿನ ಎದುರು ಬದಲಾಗಂಗಿಲ್ಲ, ಅವ್ರ ಮನೇಲಿ ಊಟ ತಿಂಡಿ ತಿನ್ನಂಗಿಲ್ಲ. ಈ ಥರ ಅದು ಹಲವಾರು ರೀತಿ ಕಟ್ಟುಗಳಿರ್ತವೆ. ಹಂಗಾಗಿ ಯಾರಂದ್ರೆ ಅವರು ಸುಮ್ಮನೆ ಅವರು ಹೇಳ್ಬಿಡ್ತಾರೆ ಕೂತ್ಕೊಂಡು, ನೀವು ತಲೆ ಕೆಡಿಸ್ಕೊಂಡು ತಿರುಗುವಂಥದ್ದು ಖಂಡಿತವಾಗೂ ಸುಳ್ಳು. ಯಾಕಂತಂದರೆ ಅದಕ್ಕೋಸ್ಕರನೇ ನಾನು ಹೇಳೋದು, ನೀವು ಎಲ್ಲೇ ಹೋಗಿ ಒಳ್ಳೆ ಗುರುವಿನ ಹತ್ರ ಹೋಗಿ ನೇರವಾಗಿ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಂಡು ಕೆಲಸವನ್ನು ಮಾಡಿಸಿ. ಈಗ ಒಂದು ಸ್ತ್ರೀ ಪುರುಷ ವಶೀಕರಣ ಅಂತಂದರೆ ಏನು, ವಶೀಕರಣ ವಿದ್ಯೆ ಉಂಟು. ಯಾವ ರೀತಿ ಪ್ರಯೋಗ ಮಾಡಬೇಕಾದ್ರೆ ಅದಕ್ಕೆ ಆದಂಥ ಕೆಲವು ಧರ್ಮ ಸೂಕ್ಷ್ಮವಾದಂಥ ವಿಚಾರಗಳು. ಈಗ ಯಾರೋ ನಮ್ಮ ಪಕ್ಕದ ಮನೇಲಿ ಒಂದು ಹೆಣ್ಮಗಳು ಚೆನ್ನಾಗವಳೆ, ಅವ್ರನ್ನ ವಶೀಕರಣ ಮಾಡ್ಕೊಬಿಡೋಣ, ಖಂಡಿತವಾಗ್ಲೂ ಅದು ನಡೆಯೋದಿಲ್ಲ. ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀನು ಅವನಿಗೆ ನೀವು ಅಂತ ಹೇಳಿ ನಂಬಿಸಿ ಮೋಸ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮಧ್ಯೆ ಯಾರಾದರೂ ಅಡೆತಡೆ ಮಾಡ್ತಕ್ಕಂಥದ್ದಕ್ಕೆ, ಇಂಥದಕ್ಕೆ ವಶೀಕರಣ. ಗಂಡ ಹೆಂಡತಿರಲ್ಲಿ ಕುಟುಂಬದಲ್ಲಿ ಕಲಹ ಆಗ್ತಾ ಇದ್ರೆ ಇಂಥ ಒಂದು ಕೆಲಸಕ್ಕೆ ವಶೀಕರಣ ವಿದ್ಯೆ ಪ್ರಯೋಗ ಮಾಡಿದ್ರೆ ಖಂಡಿತವಾಗೂ ನಡೀತದೆ. ಈಗ ನಾವು ಒಂದು ವ್ಯಕ್ತಿಯನ್ನು ವಶೀಕರಣ ಮಾಡ್ಕೋಬೇಕು ಅಂತಂದರೆ, ಅವ್ರ ಫೋಟೋ, ಬಟ್ಟೆ, ತಲೆ ಕೂದಲು, ಅಥವಾ ಕಾಲಜ್ಜೆ ಮಣ್ಣು, ಅಥವಾ ಅವರ ಉಗುರು, ಇಂಥ ಹಲವಾರು ವಸ್ತುಗಳ ಮೇಲೆ ಪ್ರಯೋಗ ಮಾಡ್ತೀವಿ. ಪ್ರಯೋಗ ಮಾಡಿ ಆ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಂಡು ನಮ್ಮ ಮೈನ ಕೊಳೆ ಮುಖಾಂತರ ಅವ್ರ ಹೊಟ್ಟೆಗೆ ಕೊಟ್ಟರೆ, ನಾವೇ ಅವ್ರನ್ನ ತಳ್ಳಿದ್ರೂ ಕೂಡ ಬಿಟ್ಟೋಗಲ್ಲ ಅಂತಂದರೆ, ನೀವು ಯಾವ ರೀತಿ ಬೇಕಾದರೂ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೋಬೋದು, ನಾವು ಹೇಳ್ದಂಗೆ ಕೇಳಿಸ್ಬೋದು ಅಂತಂದರೆ ಅದು ಖಂಡಿತವಾಗೂ ಸುಳ್ಳು. ಅದನ್ನು ಮಾಡ್ಬೋದು, ಮಾಡೋದಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದೇನಾದರೂ ಕರ್ಮ ಅಂತಕ್ಕಂಥದ್ದು ರಿಟರ್ನ್ ಆದಾಗ ನೋಡಿ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಯಾಕಂತಂದರೆ ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡಲ್ಲ. ಅಂಥ ಒಂದು ಸಂದರ್ಭದಾಗ ನಾವು ಯಾವ ರೀತಿ ಜಾಗ್ರತೆಯಾಗಿರಬೇಕು. ಈಗ ನಾವು ಎಲ್ಲರ ಕಣ್ಣಿಗೂ ಮಣ್ಣೆರಿಸ್ಬೋದು, ದೇವ್ರ ಕಣ್ಣಿಗೆ ಮಣ್ಣೆರ್ಸೋಕ್ಕಾಗಲ್ಲ. ಹಂಗಾಗಿ ವಿದ್ಯೆಯನ್ನು ಮಾಡಬೇಕಾದ್ರೆ ಕರೆಕ್ಟಾದಂಥ ಧರ್ಮ ಸೂಕ್ಷ್ಮವಾದಂಥ ವಿಚಾರ ಇಟ್ಕೊಂಡಿರ್ಬೇಕು. ಈಗ ಗಂಡ ಹೆಂಡತಿರಲ್ಲಿ ಭಿನ್ನಾಭಿಪ್ರಾಯ ಬಂದು ದೂರ ಆಗಿದ್ದಾರೆ, ಅವರು ಒಂದು ಮಾಡೋದಕ್ಕೆ ವಶೀಕರಣ ಪ್ರಯೋಗ ಮಾಡಿದ್ರೆ ಯಾವುದೇ ಥರ ತಪ್ಪಿಲ್ಲ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೋಸ ಆಗಿದೆ, ಅವರನ್ನು ಒಂದು ಮಾಡಲಿಕ್ಕೆ ನಾವು ಈ ವಶೀಕರಣ ಪ್ರಯೋಗ ಮಾಡಿದ್ರೆ ಖಂಡಿತವಾಗೂ ತಪ್ಪಿಲ್ಲ. ಅನಾವಶ್ಯಕವಾಗಿ ಯಾವುದಕ್ಕೂ ಸಂಬಂಧನೇ ಇಲ್ಲದಿರ್ತಕ್ಕಂಥ ವಿಚಾರಕ್ಕೆ ಪ್ರಯೋಗ ಮಾಡೋದಾಗಿರ್ಬೋದು, ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡಿದ್ರೆ ಖಂಡಿತವಾಗೂ ಕೆಲಸ ಆಗಲ್ಲ. ಕೆಲವರು ನಾವು ಮಾಡ್ತೀವಿ, ಫೋಟೋ ಕಳಿಸಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ, ಖಂಡಿತವಾಗೂ ಆಗಲ್ಲ. ಕರೆಕ್ಟಾಗಿ ಹೋಗಿ ನೇರ ಕೂತ್ಕೊಳ್ಳಿ. ನಾನು ಅದು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶನೇ ಇಷ್ಟು. ಕೆಲವರು ಫೋಟೋ ಕಳಿಸ್ತೀವಿ ನೋಡಿ, ನಮ್ಮ ಜಾತಕ ನೋಡಿ, ಖಂಡಿತವಾಗ್ಲೂ ನಾವು ಜಾತಕ ನೋಡೋರಲ್ಲ, ಶಾಸ್ತ್ರ ನೋಡೋರಲ್ಲ, ನಾವು ಮಾಂತ್ರಿಕರು ಅಷ್ಟೇ. ಮಾಂತ್ರಿಕರು ಅಂತಂದರೆ
ನಾವು ಒಂದು ದೇವರನ್ನ ಆರಾಧಕರು. ನಮ್ಮ ಕೈಯಲ್ಲಾದಂಥ ಕೆಲಸವನ್ನು ನಿಮ್ಗೆ ಮಾಡಕ್ಕೆ ಕೊಡ್ತಕ್ಕಂಥ ಒಂದು ಕೆಲಸ ಮಾಡತಕ್ಕಂಥವ್ರು. ಹಂಗಾಗಿ ನಾವು ಶಾಸ್ತ್ರ ಹೇಳೋರಲ್ಲ, ಜ್ಯೋತಿಷ್ಯ ನೋಡಲ್ಲ, ಪಂಚಾಂಗ ನೋಡಲ್ಲ. ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾವುದನ್ನೇ ಮಾಡಬೇಕಾದ್ರೂ ಒಳ್ಳೆ ಧರ್ಮ ಸೂಕ್ಷ್ಮವಾದಂಥ ವಿಚಾರಗಳಿರಬೇಕು. ಧರ್ಮವನ್ನು ಅನುಸರಣೆ ಮಾಡಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಫಲಿತಾಂಶ ಸಿಗ್ತದೆ. ನೀವೆಲ್ಲೇ ಹೋಗಿ ನೇರವಾಗಿ ಕೂತ್ಕೊಳ್ಳಿ, ಕೆಲಸ ಮಾಡಿಸಿ, ಖಂಡಿತವಾಗೂ ಒಳ್ಳೆಯದಾಗ್ತದೆ. ನಮಸ್ಕಾರ. ಒಳ್ಳೆಯದಾಗಿ.